ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. 2026ರ ಮತದಾರ ಪಟ್ಟಿ ಪರಿಷ್ಕರಣೆ ಏನು ನಡೀತಾ ಇದೆ SIR. ಈ ಒಂದು ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಮತದಾರರ ಪಟ್ಟಿಯ ಹೆಸರು ಏನಾದರೂ ಡಿಲೀಟ್ ಆಗಿದ್ದರೆ, BLOಗಳು ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ ಅಂದರೆ ಕಾರಣಗಳನ್ನ ಕೊಟ್ಟು ಇಲ್ಲಿ ಅವರು ಈ ಒಂದು ಪಟ್ಟಿಯಿಂದ ಹೊರಗಿಡೋ ಚಾನ್ಸಸ್ ಇರುತ್ತೆ. ಈಗಾಗಲೇ ಕರ್ನಾಟಕದಲ್ಲಿ 1,11,00,000 ಮತದಾರರನ್ನು ವಿವಿಧ ಕಾರಣಗಳಿಂದಾಗಿ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ. ಆ ಒಂದು ಪಟ್ಟಿನ ಯಾವ ರೀತಿ ವೀಕ್ಷಣೆ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನಿಮ್ಮ ಜಿಲ್ಲಾವಾರು ಪಟ್ಟಿ, ಹಾಗೆ ನಿಮ್ಮ ತಾಲೂಕುವಾರು ಪಟ್ಟಿ, ಹಾಗೆ ನಿಮ್ಮ ಗ್ರಾಮವಾರು ಪಟ್ಟಿ 3 ಪಟ್ಟಿನೂ ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಮ ಪಟ್ಟಿಲಿ ಏನಾದರೂ ಇನ್ ಕೇಸು ನಿಮ್ಮ ಮನೆಯವರು ಯಾರಾದರೂ ಡೆತ್ ಅಂತ ತೋರಿಸಿದಾರಾ, ಅಥವಾ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ತೋರಿಸಿದಾರಾ, ಇಲ್ಲ ಆಲ್ರೆಡಿ ಎನ್ರೋಲ್ಡ್ ಆಗಿದೆ ಅಂತ ತೋರಿಸಿದಾರಾ, BLOಗಳು ತುಂಬ ರೀಸನ್ಗಳನ್ನ ಕೊಟ್ಟು ಈ ಒಂದು ಪಟ್ಟಿಯಿಂದ ತುಂಬ ಜನರ ಮತದಾರರನ್ನು ಹೊರಗಿಟ್ಟಿದ್ದಾರೆ. ಇಲ್ಲಿ ಕಾರಣನೂ ಕೂಡ ಸರಿ ಇರ್ಬೋದು, ಕೆಲವೆಲ್ಲ ಎಲ್ಲ ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಇದನ್ನು ನಿಮ್ಮ ಲೀಸ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ, ನಿಮ್ಮ ಫೋನಲ್ಲಿ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು CO ಕರ್ನಾಟಕ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ CO ಕರ್ನಾಟಕ ಅಂತ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೇನ್ ಪೇಜು ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಅಂತ ಬರುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬರಬೇಕು. ಈ ಒಂದು ವೆಬ್ಸೈಟ್ನ ಮಧ್ಯಭಾಗದಲ್ಲಿ ಒಂದು ಸ್ಕ್ರೋಲ್ ಆಗ್ತಾಯಿದೆ ನೋಡ್ಬೋದು. ಇಲ್ಲಿ ತುಂಬ ಆಪ್ಷನ್ಗಳು ಸ್ಕ್ರೋಲ್ ಆಗ್ತದೆ. ಇಲ್ಲಿ ಮೊದಲನೇ ಆಪ್ಷನ್ನು ASDDO ಲೀಸ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬರಬೇಕು. ನಾನು ತೋರಿದ ತಕ್ಷಣ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ಎಲ್ಲರಿಗೂ ಕೂಡ ಡೌನ್ಲೋಡ್ ಆಗೋಲ್ಲ. ಇಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ಅಲ್ಲೊಂದು ಟ್ವಿಸ್ಟ್ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡೋದು ನೋಡಿ. ಸ್ನೇಹಿತರೆ, ASDDO ಅಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಆ್ಯಂಡ್ ಅದರ್ಸ್ ಅಂತ. ಇದು ಪ್ರತಿಯೊಬ್ಬ 3 ಲೀಸ್ಟ್ಗಳನ್ನು ಕೂಡ ಇಲ್ಲಿ ಜಿಲ್ಲಾವಾರು ಪಟ್ಟಿ ಮಾಡಿ, ಗ್ರಾಮವಾರು ಪಟ್ಟಿ ಮಾಡಿ ಈ ರೀತಿ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಸಪೋಸ್ ನಾನು ಮೈಸೂರು ಜಿಲ್ಲೆದೊಂದು ಓಪನ್ ಮಾಡ್ಕೊಳ್ಳೋಕೆ ಹೋಗ್ತೀನಿ. ಓಪನ್ ಆಗ್ತದೆ ನೋಡೋಣ. ಕ್ಲಿಕ್ ಕೇರ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿ ನಿಮ್ಮ Gmail ಅಡ್ರೆಸ್ ಕೇಳುತ್ತೆ ಡೌನ್ಲೋಡ್ ಆಗಲಿಕ್ಕೆ. ಅಲ್ಲಿ ನಾನು ಆಲ್ರೆಡಿ Gmail ಇದೆ, ಅದನ್ನು ಕೊಟ್ಟು ನಾನೇನಾದ್ರು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋದರೆ ಈ ರೀತಿ ಬರುತ್ತೆ, ಡಾಕ್ಯುಮೆಂಟ್ಸ್ ನಾಟ್ ಡೌನ್ಲೋಡನ್ ಅಂತ. ಕಾರಣ ಏನು ಅಂದರೆ, ನಾನು ಅದಕ್ಕೆ ಹೇಳಿದ್ದು ಸ್ಕಿಪ್ ಮಾಡಿದಾಗ ನೋಡಿ ಅಂತ. ಈ ಕೆಲವು ಜಿಲ್ಲೆಗಳಿಗೆ ಇನ್ನೂ ಕೂಡ ಡಾಟಾನ ಅಪ್ಲೋಡ್ ಮಾಡಿಲ್ಲ, ಅದರಿಂದ ಈ ರೀತಿ ತೋರಿಸ್ತಾ ಇದೆ. ನನಗೆ ಸಪೋಸ್ ನಾನು ಚಾಮರಾಜನಗರನ ಓಪನ್ ಮಾಡ್ಕೊಂಡು ತೋರಿಸ್ಕೊಡ್ತೀನಿ. ಓಪನ್ ಮಾಡ್ಕೊಂಡಿದ ನಂತರ ನೆಕ್ಸ್ಟು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ, ಚಾಮರಾಜನಗರದಲ್ಲಿ ಒಟ್ಟು 4 ಕಾನ್ಸ್ಟಿಟ್ಯೂಯೆನ್ಸ್ಗಳು ಅಂದರೆ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಹನ್ನೂರು, ಕೊಳ್ಳೇಗಾಲ, ಚಾಮರಾಜನಗರ, ಗುಂಡ್ಲುಪೇಟೆ. ಈಗ ಸಪೋಸ್ ನಾನು ಗುಂಡ್ಲುಪೇಟೆದೊಂದು ಲೀಸ್ಟ್ನ ಲೈವಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ 224 AC ಗುಂಡ್ಲುಪೇಟೆ ಅಂತ ಇದೆ ನೋಡಿ. ಆ ಒಂದು ಲೀಸ್ಟ್ನ ಆಗಸ್ಟ್ 4ನೇ ತಾರೀಕು ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಆ ಒಂದು ಚುನಾವಣಾ ERO ಯಾರಿರ್ತಾರೆ ತಾಲೂಕು, ಅವರು ಅಪ್ಲೋಡ್ ಮಾಡಿದ್ದಾರೆ. ಆ ಒಂದು ಲೀಸ್ಟ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಟ್ವಿಸ್ಟ್ ಏನಂದರೆ, ನಿಮ್ಮ ಊರಿನ ಅಥವಾ ನಿಮ್ಮ ಹೆಸರನ್ನ ಯಾವ ರೀತಿ ಹುಡ್ಕೋದು. ಇಲ್ಲಿ ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಬೂತ್ಗಳು ಕೂಡ ಒಂದೇ ಸರಿ ಓಪನ್ ಆಗಿಬಿಡ್ತವೆ. PDF ಒಂದೊಂದು ಬೂತ್ಗೆ ಒಂದೊಂದು PDF ಮಾಡಿದ್ದಾರೆ. ಇಲ್ಲಿ ಸಪೋಸ್ ನಿಮ್ಮ ಊರಿನ PDFನ ಯಾವ ರೀತಿ ಫೈಂಡ್ ಮಾಡ್ಕೊಳ್ಳೋದು ಅಂದರೆ, ನಿಮಗೆ ಎನ್ಯುಮರೇಷನ್ ಫಾರಮ್ ಕೊಟ್ಟಿರ್ತಾರಲ್ಲ BLO, ಅದ್ರ ಮೇಲ್ಗಡೆ ಅಲ್ಲಿ ಭಾಗ ಸಂಖ್ಯೆ ಅಂತ ಇರುತ್ತೆ ನೋಡಿ. ಆ ಭಾಗ ಸಂಖ್ಯೆನ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಬರ್ತಾ ಇದೆ ನೋಡಿ, 65, 66, 67, 68, 69 ಈ ಥರ. ಇಲ್ಲಿ ಅದು ನಿಮ್ಮ ಮತಗಟ್ಟೆ ಸಂಖ್ಯೆ. ಈ ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದೊಂದು ಮತಗಟ್ಟೆ ಸಂಖ್ಯೆಗೆ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ಈ ಒಂದು ಗ್ರಾಮದ ಮತಗಟ್ಟೆ ಸಂಖ್ಯೆ ಯಾವ್ದು ಬರುತ್ತೋ PDF, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮೂರಿನ ಗ್ರಾಮದ ಮತಗಟ್ಟೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಗ್ರಾಮದ ಯಾರೆಲ್ಲ ಈ ಒಂದು ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ ಅವರ ಪ್ರತಿಯೊಬ್ಬರ ಲಿಸ್ಟು ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ. ನಿಮ್ಮದೇ ಹೆಸರು ಇರ್ಬೋದು, ಇಲ್ಲ ನಿಮ್ಮ ಪಕ್ಕದ ಮನೆಯವ್ರ ಹೆಸರು ಇರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಹಾಗೆಯೇ ಇವರು ಇನ್ ಕೇಸು ಇಲ್ಲಿ ಕೊಟ್ಟಿರ್ತಕ್ಕಂಥ ರೀಸನ್ನು ಕೆಲವು ಟೈಮಲ್ಲಿ ಕರೆಕ್ಟ್ ಇರಲ್ಲ. ಕೆಲವರು ಇಲ್ಲಿ ಡೆತ್ ಅಂತ ಕೊಟ್ಟಿದ್ದಾರೆ, ಯಾಕಂದರೆ ಡೆತ್ತೂ ಆಗಿರ್ಬೋದು ತುಂಬ ಜನ. ಹಾಗೆಯೇ ಪರ್ಮನೆಂಟ್ಲಿ ಶಿಫ್ಟೆಡು, ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಆ ಒಂದು ಅಡ್ರೆಸ್ಸಲ್ಲಿ ಇಲ್ಲ ಅಂದರೆ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಕೊಟ್ಟಿರ್ತಾರೆ. ಹಾಗೆಯೇ ಆಲ್ರೆಡಿ ಎನ್ರೋಲ್ಡ್ ಅಂದರೆ ಆಲ್ರೆಡಿ ಆಗಿದೆ ಇವ್ರದ್ದು ಅಂತ. ಹಾಗೆ ಪರ್ಮನೆಂಟ್ಲಿ ಶಿಫ್ಟೆಡು, ಡೆತ್ತು, ಇದೇ ಥರ ರೀಸನ್ಗಳು ಮ್ಯಾಕ್ಸಿಮಮ್ಮು ಈ ರೀತಿ ರೀಸನ್ನ ಕೊಟ್ಟು ಈ ಒಂದು BLO ಈ ಒಂದು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿರ್ತಾರೆ. ಇಲ್ಲಿ ಈ ಒಂದು ಊರಲ್ಲಿ 59 ಜನರದ್ದು ಈ ಒಂದು ಮತದಾರರ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ. ಮುಂದೆ ಇದಕ್ಕೆ ಏನೇನು ದಾಖಲಾತಿಗಳನ್ನ ಕೊಟ್ಟು ನೀವು ಈ ಒಂದು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಉಳಿಸ್ಕೋಬೇಕು. ಸಪೋಸು ಇಲ್ಲಿರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥ ರೀಸನ್ನು ಸರಿ ಇಲ್ಲ ಅಂದರೆ ಅಂಥವ್ರಿಗೆ ಯಾವ ರೀತಿ ಮತಪಟ್ಟಿಯಲ್ಲಿ ಮುಂದಿನ ಭಾಗದಲ್ಲಿ ಡ್ರಾಫ್ಟ್ ಲಿಸ್ಟ್ನ ಬಿಟ್ಟ ನಂತರ ಏನಾದರೂ ರೀಸನ್ನ ಕೊಟ್ಟು ತಿದ್ದುಪಡಿ ಮಾಡ್ಕೊಳ್ಳೋದಿತ್ತು ಅಂದರೆ ಮತ್ತೆ ಕೂಡ ಅವಕಾಶನ ಕೊಡ್ತಾರೆ. ಇನ್ ಕೇಸ್ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ನೀವು ಕೆಲವು ದಾಖಲಾತಿಗಳನ್ನ ಕೇಳ್ತಾರೆ. ಆ ದಾಖಲಾತಿಗಳನ್ನ ಸರಿ ಇಟ್ಕೊಳ್ಳಿ, ಈಗಲೇ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ತದನಂತರ ನಿಮಗೆ ಮುಂದೆ ಬೇಕಾಗ್ತದೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಬಳಿ ಯಾವುದೇ ದಾಖಲಾತಿ ಇಲ್ಲ ಅಂದರೂ ಕೂಡ ಕಾಯಂ ನಿವಾಸಿ ಪ್ರಮಾಣ ಪತ್ರ ಅಂತ ಕೇಳ್ತಾರೆ. ರಾಜ್ಯ ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ. ಅದೇ ರೀತಿ ನಿಮ್ಮದು SSLC ಮಾರ್ಕ್ಸ್ ಕಾರ್ಡು, ಹಾಗೆಯೇ 1982 ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದ್ದರೆ, LIC ಬಾಂಡ್ ಇದ್ರೂ ಕೂಡ ನಡೆಯುತ್ತೆ. ಹಾಗೆಯೇ ಮನೆಯ ಹಕ್ಕು ಪತ್ರಗಳು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥವು. ಯಾವುದೇ ತರಹದ ಈ ಥರ 11 ದಾಖಲಾತಿಗಳನ್ನ ಕೇಳಿದ್ದಾರೆ. ಟೋಟಲ್ 12 ಇದೆ. 12ರಲ್ಲಿ 11 ಮ್ಯಾಕ್ಸಿಮಮ್ಮು ಸಿಗ್ತವೆ ನಿಮಗೆ. ಅದರಲ್ಲಿ ಒಂದನ್ನು ನೀವು ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ಹೆಸರಲ್ಲಿ, ಯಾರ ಹೆಸರಲ್ಲಾದ್ರೂ ಒಬ್ಬರ ಹೆಸರಲ್ಲಿ ಇರಬೇಕು. ಅದು ಆ ಥರ ದಾಖಲಾತಿಗಳನ್ನ ಕೊಟ್ಟು ಇನ್ ಕೇಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ
ಡೀಟೇಲ್ಸು ರೀಸನ್ ಕೊಟ್ಟಿದ್ದಾರೆ ಗೊತ್ತಾ, ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ. ಒಂದು ವೇಳೆ ನೀವು ಶಿಫ್ಟೆಡ್ ಆಗಲಿಲ್ಲ ಅಂದರೂ ಸೇಮ್ ರೀಸನ್ ಕೊಟ್ಟು ಏನಾದರೂ ಈ ಪಟ್ಟಿಯಿಂದ ಹೊರಗಿಟ್ಟಿದ್ರೆ ನೀವು ಮುಂದೆ ಅವ್ರು ಕೇಳ್ತಕ್ಕಂಥ ದಾಖಲಾತಿನ ಕೊಟ್ಟು ನೀವು ಮತದಾರರ ಪಟ್ಟಿಯಲ್ಲಿ ನಿಮ್ಮದು ಹೆಸರನ್ನ ಶಾಶ್ವತವಾಗಿ ಉಳಿಸ್ಕೋಬೋದು ಸ್ನೇಹಿತರೆ. ಈ ರೀತಿಯಾಗಿ ನಿಮ್ಮ ಜಿಲ್ಲಾವಾರು ಪಟ್ಟಿನ ಡೌನ್ಲೋಡ್ ಮಾಡಿಕೊಂಡು ಅಕ್ಕಪಕ್ಕದ ಮನೆಯವ್ರದ್ದು ಡೀಟೇಲ್ಸು ಇನ್ ಕೇಸ್ ನಿಮ್ಮ ಗ್ರಾಮದಲ್ಲಿ ಯಾರ್ದಾರು ಮತದಾರರ ಪಟ್ಟಿಲಿ ಅವರು ನಿಮ್ಮ ಗ್ರಾಮದಲ್ಲಿ ವಾಸವಾಗಿದ್ದರೂ ಕೂಡ ಅವ್ರಿಗೆ ಮಾಹಿತಿ ಸಿಗ್ತೇನೂ ಕೂಡ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ರೀಸನ್ನು ಕೊಟ್ಟು ಈ ಡಿಲೀಟು ಅಥವಾ ಕಾರಣ ಕೊಟ್ಟು ಹೊರಗಿಡೋ ಸಾಧ್ಯತೆ ಇರುತ್ತೆ. ಅದರಿಂದ ಸಂಬಂಧಪಟ್ಟವರು ನೀವು ತಿಳಿಸಿ ಅವ್ರಿಗೂ ಕೂಡ ಎಚ್ಚರಿಕೆ ಕೊಡ್ಬೋದು. ಈ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಫ್ಯೂಚರಲ್ಲಿ ನಿಮ್ಮದು ವೋಟರ್ ಐ ಡಿಲಿ ಈ ಲಿಸ್ಟಲ್ಲಿ ಏನಾದರೂ ನಿಮ್ಮ ಹೆಸರು ಬಂದರೆ ಆ ವೋಟರ್ ಐ ಡಿನ ಯಾವ ರೀತಿ ಉಳಿಸ್ಕೋಬೇಕು, ಯಾವ್ಯಾವ ದಾಖಲಾತಿಗಳನ್ನ ಕೊಟ್ಟು ಎಲ್ಲೆಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಸರಿಯಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.